ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಲುಗದಿರುವಲ್ಲವೇ ಹೊಂಬಿಸಿಲಳು ಎಪಿಸೋಡ್ 80. ಏನು ಹೇಳ್ತಿದ್ಯಾ ಕಿರಣ? ಮನೆ ಮರ್ಯಾದೆ ತೆಗಿಬೇಕು ಅಂತ ಮಾಡ್ತಿದ್ಯಾ ಇಷ್ಟೆಲ್ಲ ನೀನು? ಊರಿನೊಳಗಿನ ಜನ ಏನು ಅಂದ್ಕೊಳ್ಳಲ್ಲ? ಅಕ್ಷರಶಃ ಕಿರುಚಿದ್ದರು ಅಲ್ಲಿಗೆ ಬಂದ ಚಂದ್ರೇಗೌಡರು. ಮಾವ, ನಾನು ಹೇಳ್ತಿರೋದು ಸತ್ಯ. ಹಾಗೆ ಇವರು ನಿಮ್ಮ ಹೆಂಡ್ತಿನ ಕೊಂದಿರೋದು ಸಹ ಸತ್ಯ. ಅದನ್ನೇ ಸ್ವತಃ ಅವರು ಹೇಳ್ತಿರೋದು, ನಾನು ಹೇಳ್ತಿರೋದು. ಅವಳ ದಿಟ್ಟ ಉತ್ತರ ಸರಿಯಾದರೂ ಎಲ್ಲರೆದುರು ಅದು ಬೇಕಿರಲಿಲ್ಲ ಅವರಿಗೆ. ಒಂದು ಬಾರಿ ಹೇಳಿದ್ರೆ ಕೇಳಬೇಕು, ಸಾಕಿದೆಲ್ಲ, ಇಲ್ಲಿಗೆ ನಿಂತರೆ ಒಳ್ಳೆಯದು. ಮನೆ ಮರ್ಯಾದೆ ಬೀದಿಗೆ ತಂದಿದ್ದು, ನಡೀರಿ ಸುಮ್ಮನೆ. ಈ ಬಾರಿ ಅವರ ಗಡುಸುದನಿಗೆ ಕಿರಣ ಹೆದರದೇ ಇದ್ದರೂ ಸೂರ್ಯ ಸುಮ್ಮನಿರಲಿಲ್ಲ. ನೀವು ಇನ್ನೊಂದು ಮಾತನಾಡಬೇಡಿಯಪ್ಪ, ಸಾಕು. ಇಷ್ಟು ದಿನ ಹೇಗೆ ಬಾಯಿದ್ದು ಮೂಗರಂತೆ ಜೀವನ ನಡೆಸ್ತಿದ್ರೋ ಹಾಗೆ ಇದ್ದು ಬಿಡಿ. ಇವಾಗ ಕಾಲ ನಮ್ಮದು ಎಂದವ ಊರಿನ ಎದುರು ಗಟ್ಟಿಯಾಗಿ ಹೇಳಿದ್ದ. ಮತ್ತೆ ಕ್ಷಣದಲ್ಲೇ ಪೊಲೀಸಿಗೆ ಕರೆ ಮಾಡಿ ವಿಷಯವು ತಿಳಿಸಿದ್ದ. ಸೂರ್ಯ, ನೀನೇನು ಮಾಡ್ತಿದ್ಯಾ ಅನ್ನೋ ಅರಿವಿದೆಯಾ? ನಮ್ಮ ಮನೆಯವ್ರ ಮೇಲೆಯೇ ದೂರು ಕೊಡ್ತೀಯಾ? ಚಂದ್ರೇಗೌಡರು ಮಗನ ರಟ್ಟೆ ಹಿಡಿದು ಪ್ರಶ್ನಿಸಿದ್ರು. ನೀವ್ಯಾಕಪ್ಪ ನೊಂದ್ಕೋತೀರಾ? ಅವರು ನನ್ನ ಹೆತ್ತವಳನ್ನು ಕೊಂದಿರೋದು. ನಿಮ್ಗೇನು ಅನ್ಸಲ್ಲ, ಯಾಕಂದರೆ ಒಬ್ಳು ಹೆಂಡ್ತಿ ಹೋದ್ರೇನು ಇನ್ನೊಬ್ಳು ಹೆಂಡ್ತಿ ಇದ್ದಾಳಂತ ಸುಮ್ಮನಾದ್ರಿ. ಆದರೆ ನನಗೆ ತಾಯಿ ಅಂತ ಇದ್ದಿದ್ದು ಒಬ್ಳೆ. ಅವಳನ್ನೇ ನನ್ನಿಂದ ದೂರ ಮಾಡಿದ ಇವರಿಗೆ ಶಿಕ್ಷೆ ಕೊಡಿಸದೆ ಬಿಟ್ಟರೆ ನನ್ನ ತಾಯಿ ನನಗೆ ಜನ್ಮ ನೀಡಿದ್ದಕ್ಕೆ ಏನು ಸಾರ್ಥಕತೆ ಇದೆ? ಇನ್ಮುಂದೆ ನಾನು ಯಾರ ಮಾತನ್ನು ಕೇಳಲಾರೆ, ಕಿರುಚಿದಂತೆ ಹೇಳಿದ್ದವ ಪೊಲೀಸಿನವರು ಬರುವ ಹಾದಿಯನ್ನೇ ಕಾಯುತ್ತಾ ಕುಳಿತ. ಈ ಮಾತು ನಿನ್ನಿಂದ ಬರುತ್ತಂತ ನಾನೆಂದೂ ನಿರೀಕ್ಷೆ ಮಾಡಿರಲಿಲ್ಲ ಸೂರ್ಯ ಎಂದವರು ಎದೆ ಹಿಡ್ಕೊಂಡು ಕುಸಿದ್ರು. ಸೂರ್ಯ, ಅಲ್ಲಿ ನೋಡು ಎಂದಾಕೆ ಗಂಡನ ಭುಜದ ಮೇಲೆ ಕೈಯಿರಿಸಿ ಎಚ್ಚರಿಸಿದವಳು ಅವರತ್ತ ಧಾವಿಸಿ ಬಂದಳು ಕಿರಣ. ಸೂರ್ಯನೂ ಸಹ. ಎಲ್ಲರೂ ಚಂದ್ರೇಗೌಡರ ಸುತ್ತ ಮುತ್ತಿಕೊಂಡರು. ಎಲ್ಲರೂ ಸ್ವಲ್ಪ ಹಿಂದೆ ಸರೀರಿ ಎಂದ ಸೂರ್ಯ, ಕಿರಣ ಇಬ್ಬರೂ ಅವರಿಗೆ ಸರಾಗವಾಗಿ ಉಸಿರಾಡಲು ಜಾಗ ಮಾಡಿಕೊಟ್ರು. ದೇವರ ದಯೆ, ಅವರಿಗೆ ಹೃದಯ ಚೂರು ನೋವಾಗಿದ್ದ ಕಾರಣ ಅಲ್ಲಿಯೇ ಕುಸಿದವರಿಗೆ ಮತ್ತೇನೂ ಆಗಿರಲಿಲ್ಲ. ಕುಳಿತೇ ಮಾತನಾಡ್ತಿದ್ರು. ನನಗೇನು ಆಗಿಲ್ಲ ಸೂರ್ಯ, ಆದರೆ ನೀನಿವತ್ತು ತುಂಬ ದೊಡ್ಡ ಹೊಡೆತ ಕೊಟ್ಟುಬಿಟ್ಟೆ ನನಗೆ. ಜೀವಮಾನದಲ್ಲೇ ನಾನೆಂದೂ ಮರೆಯದಂಥ ನೋವು ಎಂದವರು ಮುಖ ಹಿಂಡಿದ್ರು. ಮಾವ, ಮೊದಲು ಆಸ್ಪತ್ರೆಗೆ ಹೋಗೋಣ ನಡೀರಿ. ನೀವು ಆ ನಂತರವೂ ಮಾತನಾಡಬಹುದು. ಕಿರಣ ಅವರನ್ನು ಎಬ್ಬಿಸಲು ಪ್ರಯತ್ನಿಸಿದ್ಲು. ನಾನು ಮನೆಗೆ ಹೋಗ್ತೀನಿ, ಯಾವ ಆಸ್ಪತ್ರೆಗೂ ಹೋಗೋ ತಾಪತ್ರಯ ನಿಮಗೆ ಬೇಡಮ್ಮ ಎಂದವರು ಅವಳಿಡಿದ ಕೈ ಬಿಡಿಸಿಕೊಂಡ್ರು. ನೀವು ಹೀಗೆಲ್ಲ ಹೇಳಬೇಡಿ ಮಾವ, ಅವಳೆನ್ನುತ್ತಿದ್ರೆ. ನೀನು ಮಾತಾಡಬೇಡ, ಇಷ್ಟೆಲ್ಲ ಆಗೋಕ್ಕೆ ನೀನೇ ಕಾರಣ. ಅನ್ಯಾಯವಾಗಿ ನನ್ನ ಗಂಡನ ಜೀವಕ್ಕೆ ಕುತ್ತು ತಂದುಬಿಟ್ರಲ್ಲ, ರಾಕ್ಷಸರು ನೀವು, ಪಾಪಿಗಳ ಎಂದ ಗೌರಿ ಆವೇಶದಲ್ಲಿ ಮಾತನಾಡಿದ್ರು. ಸಿಡಿದೆದ್ದ ಸಿಪಾಯಿಯಂತೆ ಮಾತಾಡಬೇಡ ಅತ್ತೆಮ್ಮ, ನಿನ್ನ ಬಂಡವಾಳ ಎಲ್ಲವೂ ನನಗೆ ತಿಳಿದಿದೆ ಎನ್ನುವಷ್ಟರಲ್ಲೇ ಪೊಲೀಸರ ಜೀಪು ಬಂದಿತ್ತು. ಊರಿನಲ್ಲಿ ಗಲಾಟೆಗಳಾದರೆ ಅಷ್ಟು ಸುಲಭವಾಗಿ ಮುಖಂಡರು ಬಿಟ್ಟುಕೊಡೋದಿಲ್ಲ ಪೊಲೀಸಿನವರಿಗೆ. ಇಲ್ಲೂ ಹಾಗೆಯೇ ನಡೆದದ್ದು. ಸೂರ್ಯ, ಮೊದಲು ನೀವು ದೂರು ದಾಖಲಿಸಿ ಬನ್ನಿ, ನಂತರ ಉಳಿದ ವಿಚಾರ ನೋಡ್ಕೊಳ್ಳೋಣ. ಯಾಕಂದರೆ ಇದು ತುಂಬ ಹಳೆ ವಿಷಯ, ಹಾಗಾಗಿ ಎಂದು ಅವನಿಗೆ ಸೂಕ್ಷ್ಮವಾಗಿ ತಿಳಿಸಿ ಹೊರಟಿದ್ರು ಪೊಲೀಸರು. ಬಲವಂತವಾಗಿಯೇ ಆಸ್ಪತ್ರೆಗೆ ತೋರಿಸಿದ್ರು ಚಂದ್ರೇಗೌಡರನ್ನು. ಹೆದರಿಕೊಳ್ಳುವಂಥದ್ದೇನೂ ಆಗಿಲ್ಲವೆಂದಾಗಲೇ ಸಮಾಧಾನವಾದದ್ದು. ಅಂದು ರಾತ್ರಿ ಯಾರೂ ಊಟವೂ ಮಾಡದೆ ಅವರ ಪಾಡಿಗೆ ಅವರು ಅವರ ಲೋಕದಲ್ಲಿ ಸಮಯ ಕಳೆಯುತ್ತಿದ್ದರು. ಸೂರ್ಯನ ಎದೆಗೆ ತಲೆಯಾನಿಸಿದ್ದ ಕಿರಣಳ ಕೂದಲೊಳಗೆ ಬೆರಳಾಡಿಸುತ್ತಲೇ ನಡೆದ ಸಂಗತಿ ತಿಳಿದುಕೊಳ್ಳಲು ಮುಂದಾದ ಸೂರ್ಯ. ಕಿರಣ, ನಾಳೆ ನಾನು ದೂರು ದಾಖಲಿಸಬೇಕು ಅಂದರೂ ನಿಖರವಾದ ಮಾಹಿತಿ ಇರಬೇಕಲ್ವಾ? ಹೇಳು, ನಿಂಗೆ ಈ ವಿಷಯವೆಲ್ಲ ಹೇಗೆ ಗೊತ್ತಾಯಿತು? ಗೌರಿ ಚಿಕ್ಕಮ್ಮನ ಅಣ್ಣ ಬಾವಿಗೆ ಶಾಂತಿ ಮಾಡಿಸ್ಬೇಕು ಅಂತ ಯಾಕೆ ಹೇಳಿದ್ರು? ದೆವ್ವ ಅದು ಇದು ಅಂತ. ಅದೇನು ವಿಷಯ ಅಂತ ನೀನು ನನ್ನಲ್ಲೂ ಯಾಕೆ ಹೇಳ್ದೆ ಮುಚ್ಚಿಟ್ಟೆ? ನೇರವಾಗಿ ಯುದ್ಧಕ್ಕೆ ಸನ್ನದ್ಧನಾದ. ಹಾಗೆಯೇ ತಲೆ ಎತ್ತಿ ಆತನ ಮುಖ ನೋಡಿದವಳು ಮತ್ತೆ ಆತನೆದೆಗೆ ತಲೆ ಇರಿಸಿದ್ಲು. ಅಂದು ನಾವು ಭತ್ತದ ಪೈರು ಹಾಕಬೇಕಾದ್ರೆ ನೀರು ಕಡಿಮೆ ಬಂದವು ಅಂತ ಬಾವಿಯಿಂದ ನೀರು ಎತ್ಕೊಂಡಿದ್ವಿ, ನೆನಪಿದ್ಯಾ? ಅವತ್ತು ನೀನಿರಲಿಲ್ಲ.
ಭಾನುವಾರ ಸ್ಪೆಷಲ್ ಕ್ಲಾಸ್ ತೆಗೆದುಕೊಳ್ಳೋ ಸಲುವಾಗಿ ನನ್ನ ಪರವಾಗಿಯೂ ನೀನೇ ಹೋಗಿದ್ದೆ. ಅಂದು ಚಿಕ್ಕದೊಂದು ವಾಗ್ವಾದ ನಡೆಯಿತು ನನ್ನ ಮತ್ತು ಒಂದು ಅಜ್ಜಿಯ ಜೊತೆಗೆ. ಈ ಕಾಲದಾಗೆ ಯಾವ ಹೆಣ್ಮಕ್ಳಿಗೂ ಒಣಗ್ಲು ಅಂದರೆ ದವಸ ಧಾನ್ಯ ಮಾಡೋಕೆ ಬರೋಲ್ಲ, ಪೈರು ಹಾಕೋಕೆ ಬರೋಲ್ಲ. ಅದೇನಂತ ಕಾಪ್ರ ಕಲಿತಾವೋ ಏನೋ, ಅಂದರೆ ಅದೇನಂತ ಕೆಲಸ ಕಲಿತಾರೋ ಏನೋ ಅಂತ ಅವ್ರ ಮಾತಿನ ಅರ್ಥ. ಪೈರು ಚುಚ್ಚುತ್ತಲೇ ಹೇಳಿದ್ರು ಅಜ್ಜಿ. ಹಂಗ್ಯಾಕೆ ಅಂತೀರಜ್ಜಿ? ಅದಕ್ಕೆ ಅಂತಲೇ ಇವಾಗ ಕಲ್ಲು ಮಣ್ಣು ಹಾರಿಸೋ ಮಿಷಿನ್ಗಳು ಬಂದಿರೋದು. ಇವಾಗಿನ ಕಾಲದಲ್ಲಿ ಅಂತ ಬರೀ ಹೆಣ್ಮಕ್ಳನ್ನೇ ಯಾಕೆ ದೂರೋದು ನೀವು? ಗಂಡು ಮಕ್ಳಿಗೂ ಏನೋ ಮಡಿಕೆ ಹೊಡೆಯೋಕೆ ಬರುತ್ತಾ ದನಗಳಿಂದ? ಆದರೆ ಹುಡುಗಿರ್ನ ಮಾತ್ರ ಸುಮ್ಮನೆ ಬೈತೀರ. ಎಲ್ಲರಿಗೂ ಇಳಿಬಿದ್ದು ಹೋಗುವ ಆ ಬುರ್ಜೆಯಲ್ಲೇ ಕಾಲು ಕೀಳುತ್ತಾ ಪೈರು ಒದಗಿಸುತ್ತಾ ಹೇಳಿದ್ಲು ಕಿರಣ. ಮಾತ್ರ ಬಹಳ ಚೆನ್ನಾಗಿ ಮಾತಾಡ್ತೀಯ. ಹಂಗನ್ನೋಳು ಪೈರು ಹಾಕಿ ನೋಡೋಣ. ಅಜ್ಜಿ ಸವಾಲು ಎಸ್ದು ಬಿಟ್ಟಿತ್ತು. ನನಗೇನು ಬರಲ್ಲ ಅಂದ್ಕೊಂಡೇನು ಎಂದಾಕೆ ಅಜ್ಜಿಯ ಸರಿಗೆ ಪೈರು ಚುಚ್ಚಿದ್ಲು ಕಿರಣ. ಭೇಷ್ ಕಣೆ, ಪರವಾಗಿಲ್ಲ, ಚೆನ್ನಾಗೇ ಹಾಕ್ತೀಯ. ಎಲ್ಲ ನಿಮ್ಮತ್ತೆ ಲಕ್ಷ್ಮಿ ಇದ್ದಂಗೆ. ಅವಳು ಅಷ್ಟೇ ನಿನ್ನಂಗೆ ಹಿಡ್ದ ಕೆಲಸ ಬಿಡ್ತಾನೇ ಇರಲಿಲ್ಲ. ಅವತ್ತು ಅಷ್ಟೇ ನಾವೆಲ್ಲ ಹೋದಾಗ ಒಬ್ಳೆ ಇದೊಂದು ಸಾಲು ಹಾಕಿ ಹೋಗ್ತೀನಿ ಅಂದೋಳು ಮತ್ತು ಮನೆಗೆ ಜೀವಂತವಾಗಿ ಸೇರಲೇ ಇಲ್ಲ. ಅವತ್ತು ನಾವು ಹೋಗುವಾಗ ಆ ಗೌರಿ ಅಣ್ಣ ಎದುರಿಗೆ ಬಂದಿದ್ದ. ನನಗೇನೋ ಅವನೇ ಏನೋ ಮಾಡವನೆ ಅಂತಲೇ ಅನ್ಸೋದು. ಒಳ್ಳೆನಲ್ಲ ಅವನು, ಹಸಿರು ಹಾವಿನಂತವ. ಒಳ್ಳೆದು ಮೊದಲೇ ನಿಮ್ಮತ್ತೆ ಇಲ್ಲದ್ದೊಂದು ಪ್ರಚಾರ ಮಾಡಿ ಮರ್ಯಾದೆನೇ ತೆಗೆದುಬಿಟ್ರು ಹೇಳುತ್ತಲೇ ಪೈರು ಚುಚ್ಚಿತ್ತು ಆ ಅಜ್ಜಿ. ಕೆಲವೊಂದು ಊರುಗಳಲ್ಲಿ ಯಾವ CBI ಅಧಿಕಾರಿಗಳು ಬೇಡ, ಅನುಮಾನಪಟ್ಟು ಹೀಗೆ ನಡೆದಿತ್ತು ಅಂತ ಊಹೆಗಳಲ್ಲಿ ಹೇಳೋದಕ್ಕೆ. ಕಾರಣ ಅವರಿಗೆ ಊರಿನಲ್ಲಿ ಓಡಾಡುತ್ತಾ ಜನರಿಗೆ ಅಭಿಪ್ರಾಯಗಳ ಹಂಚಿಕೆಯಿಂದ ವಿಷಯದ ಸೂಕ್ಷ್ಮ ಆಳ ಅರಿವು ತಿಳಿದಿರುತ್ತದೆ. ಎಲ್ರಿಗೂ ಧನ್ಯವಾದ. ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ.